ಸರ್. ಎಲ್ಲಿಂದ ಬಂದಿರೋದು ಸರ್ ನೀವು? ಈಗ ಇಲ್ಲಿ ಫ್ರೀ ಐ ಚೆಕಪ್ ಮಾಡ್ತಿದ್ದಾರಲ್ವಾ, ನಿಮಗೆ ಯಾರು ಹೇಳಿದ್ರು ಸರ್ ಇಲ್ಲಿ ಫ್ರೀಯಾಗಿ ಐ ಚೆಕಪ್? ಬಿಫೋರ್ 3 to 4 months ನಮ್ಮ ವೈಫ್ ಟ್ರೈನಿಂಗ್ ತಗೊಳ್ತಾ ಇದ್ರು, ಟೈಲರಿಂಗ್ ಟ್ರೈನಿಂಗ್. ಇಲ್ಲಿನ ಅಡ್ಮಿನ್ ಜೊತೆ ಅವ್ರದ್ದು ಕಾಂಟ್ಯಾಕ್ಟ್ ಚೆನ್ನಾಗಿದೆ. ಪ್ಲಸ್ ಏನೇ ಒಂದು ಇಲ್ಲಿ ಈ ಥರ ಐ ಕ್ಯಾಂಪ್ ಇರ್ಬೋದು, ಮತ್ತೊಂದು ಏನಾದರೂ ಇದ್ರೂ ಅವರು ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ಅವರೇ ನನಗೆ ಹೇಳಿದ್ರು, ಹಾಗಾಗಿ ನಾನು ಇದು. ಸರಿ ಸರ್, ಇವಾಗ ಫ್ರೀಯಾಗಿ ಐ ಚೆಕಪ್ ಮಾಡಿಸ್ಕೊಂಡ್ರಲ್ವಾ, ನಿಮಗೆ ಎಷ್ಟು ಮಾತ್ರ ಯೂಸ್ ಆಯಿತು? ಮೇಡಮ್ ಆ್ಯಕ್ಚುಲಿ ನೋಡಿ, ನಾನು ಸ್ಪೆಕ್ಸ್ ಯೂಸ್ ಮಾಡೋದು ಬಿಟ್ಟು ಒಂದು 10 years ಆಗೋದು. ಸೊ ಇದುವರೆಗೂ ನನಗೆ ಅವಶ್ಯಕತೆ ಬಿದ್ದಿರಲಿಲ್ಲ. ಬಟ್ ಈ ನಡುವೆ ಬೀಳ್ತಾ ಇತ್ತು. ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಲ್ಲುವನ್ನ ವೈದ್ಯ ಹೇಳಿದ್ದು ಹಲ್ಲು. ಸೊ ಆ ಥರ ಇವ್ರು ಹೇಳಿದ್ರು. ಇಮಿಡಿಯೇಟಾಗಿ ನಾನು ಹೊರಟು ಅವ್ರ ಜೊತೆ ಇಲ್ಲಿ ಐ ಚೆಕಪ್ ಮಾಡಿಸಿದೆ. ಇವನ್ ಅವರು ಲೆನ್ಸ್ ಎಲ್ಲ ನನಗೆ ಇನ್ಸರ್ಟ್ ಮಾಡಿ ನೋಡಿದ್ರು, ಹೇಳಿದ್ರು ಇಲ್ಲ ಇದು ಸ್ವಲ್ಪ ಕ್ರಿಟಿಕಲ್ ಇದೆ, ಯಾಕಂದರೆ ನೀವು 10 ವರ್ಷದ ತನಕ ಬಿಟ್ಟಿದ್ದೀರಾ. ಸೊ ಹಾಗಾಗಿ ಶಾರ್ಟ್ ಡಿಸ್ಟೆನ್ಸು ಲಾಂಗ್ ಡಿಸ್ಟೆನ್ಸು ಎರಡು ಡಿಫ್ರೆನ್ಸಸ್ ಸ್ವಲ್ಪ ನಿಮಗೆ ಇನ್ನೂ ಅಡ್ವಾನ್ಸ್ ಟೆಕ್ನಾಲಜಿಲಿ ಚೆಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಚೆಕ್ ಮಾಡಿದ್ರೆ ಮತ್ತೆ ಅವ್ರದ್ದು ಜಿಗ್ನಿ ಡಿಸ್ಪೆನ್ಸರಿ ಅಡ್ರೆಸ್ ಕೊಟ್ಟಿದ್ದಾರೆ, ಅಲ್ಲೊಂದ್ಸರಿ ಕನ್ಸಲ್ಟ್ ಮಾಡಿ ಶ್ಯೂರ್ಲಿ. ಯಾಕಂದರೆ ನಮ್ಮ ಕಣ್ಣು ಬಂದು ಭಾಳ ತೀಕ್ಷ್ಣವಾದ ವಸ್ತು. ಸೊ ಅದರಲ್ಲಿ ಇದಾಗೋದು ಬೇಡ, ಏನು ಅಂದರೆ ಏನೋ ಒಂಥರ ಪ್ರಾಬ್ಲಮ್ ಬರಬಾರ್ದು ಫ್ಯೂಚರ್. ಅಲ್ಲಿ ಕನ್ಸಲ್ಟ್ ಮಾಡಿ ಅಲ್ಲಿ ಬಂದ ಮೇಲೆ ನಿಮಗೆ ಇನ್ನು ಬೆಸ್ಟ್ ಲೆನ್ಸ್ ನಾವು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿ. ಸರ್, ಈ ಥರ ನಮಗೆ ಐ ಚೆಕಪ್ ಫ್ರೀಯಾಗಿ ಸಿಕ್ಕಿದಾಗ ಜನ ಬಂದು ಈ ಥರ ಸರ್ವಿಸ್ ತೊಗೊಳ್ತಾರಲ್ವಾ, ಅವಾಗ ಜನಕ್ಕೆಲ್ಲ ಹೆಲ್ಪ್ ಆಗುತ್ತಲ್ವ ಸರ್? ಹೌದು ಮೇಡಮ್, ಭಾಳ ಉಪಕಾರ ಆಗುತ್ತೆ. ಯಾಕೆ ಅಂತೀರಾ, ಎಷ್ಟೋ ಜನ ಪಾಪ ಚೆಕಪ್ಗೆ ಹೋಗಬೇಕು ಅಂತ ಇವಾಗ ಈ ಹಣವಂತರ ವಿಷಯ ಬೇರೆ. ಬಟ್ ಈ ಬಿಲೋ ಪಾವರ್ಟಿ ಲೈನಲ್ಲಿ ಇರೋರು ಅವ್ರಿಗೆಲ್ಲ ಏನಪ್ಪ ಅಂತ ಹೇಳಿದ್ರೆ ಇದರ ಫ್ರೀ ಚೆಕಪ್ ಇರೋವಾಗ ಅವ್ರಿಗೆ ಭಾಳ ಉಪಯೋಗ ಆಗುತ್ತೆ. ಯಾಕೆ ಅಂತೀರಾ, ಇವನ್ ಅವ್ರ ಕನ್ಸಲ್ಟೆನ್ಸಿ ಫೀಸ್ಗಳೇ ಹೋಗಿ 500 1000 ಕಟ್ಟಿ ಅಲ್ಲಿ ಅವರು ಇನ್ನು ಅದಕ್ಕೋಸ್ಕರ ಅಂತ ಟೈಮ್ ಕೊಟ್ಟು ಆ ಥರ ತೊಂದರೆ ಆಗುತ್ತೆ. ಇಲ್ಲಿ ಇವ್ರು ಕ್ಯಾಂಪ್ ಮಾಡಿರೋದು ಬಹಳ ಸಂತೋಷ ಆಯಿತು ನಮಗೆ. ಯಾಕಂದರೆ ಇವಾಗ ಊಟಕ್ಕೆ ಬರೋ ಟೈಮಲ್ಲೇ ಆಗಲಿ ಬಂದು ಇಲ್ಲಿ ಚೆಕಪ್ ಮಾಡಿಸ್ಕೊಂಡು ಒಂದು ಕ್ಲಿಯರಿಟಿ ತೊಗೊಂಡು ಕನ್ನಡಕ ಬರ್ಕೊಂಡ್ರು ಕನ್ನಡಕ ಬರೆಸ್ಕೊಂಡು ಅವರು ಟೈಮು ವೇಸ್ಟ್ ಆಗಲ್ಲ. ಇಲ್ಲಿ ಫ್ರೀಯಾಗಿ ಚೆಕಪ್ಪು ಆಗುತ್ತೆ, ಪ್ಲಸ್ ಭಾಳ ಕಡಿಮೆ ದರದಲ್ಲಿ ಕನ್ನಡಕನೂ ಸಿಗುತ್ತೆ. ಸೊ ಇದು ಭಾಳ ಉಪಯೋಗ ಆಗ್ತಾ ಇದೆ. ಇಂಥ ಕ್ಯಾಂಪ್ಗಳು ಎಲ್ಲಾದರೂ ಆದರೂ ಭಾಳ ಚೆನ್ನಾಗಿರುತ್ತೆ. ಎರಡನೇದು, ಕೆಲವ್ರಿಗೆ ಆಪ್ರೇಷನ್ ಮಾಡ್ಸೋಕ್ಕಾಗಲ್ಲ, ಅವರೇನೋ ಹೆದರ್ಕೊಳ್ತಾ ಇರ್ತಾರೆ, ಅದು ಇದು ಅದೆಲ್ಲ ಸಾಂತ್ವನ ಹೇಳಿ ಅದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿಬಿಟ್ಟು ಧೈರ್ಯ ತುಂಬಿ ಇದರಿಂದ ಅವರು ರೋಗಿಗಳು ಭಯ ಫಸ್ಟು ಹೋಗಲಾಡಿಸಿ ಆಮೇಲಿಂದ ಅವರು ಆ ಚಿಕಿತ್ಸೆ ಸರಿಯಾಗಿ ಕೊಡ್ತಾರೆ. ಸೊ ಬಹಳ ಉಪಯೋಗಕರವಾದ ವಿಷಯನೇ ಜೊತೆಗೆ ಬಹಳ ಪಬ್ಲಿಕ್ ಸರ್ವಿಸ್. ಯಾಕಂದರೆ ಕಣ್ಣು ಬಂದು ಅದು ದೇವರು ಎಂಥ ವರದಾನ ಅಂದರೆ ಅದೆರಡರಿಂದ ಒಂದು ಪೂರ್ತಿ ಪ್ರಪಂಚ ನೋಡ್ತಾ ಇರ್ತಾನೆ ಮನುಷ್ಯ. ಸೊ ಆ ಮನುಷ್ಯನಿಗೆ ಕಣ್ಣೇ ಇಂಪಾರ್ಟೆಂಟು. ಆ ಕಣ್ಣಿಗೆ ಇವರು ಈ ಥರ ಫ್ರೀ ಕ್ಯಾಂಪ್ಗಳು ಮಾಡೋದ್ರಿಂದ ಬಹಳ ಅಂದರೆ ಬಹಳ ಒಂಥರ ಪುಣ್ಯದ ಕೆಲಸನೂ ಜೊತೆಗೆ ಒಂದು ಬಹಳ ದೊಡ್ಡ ಸೋಷಿಯಲ್ ಸರ್ವಿಸ್ ಮೇಡಮ್. ಅಷ್ಟೇ. ಥ್ಯಾಂಕ್ ಯು ಸರ್. ಧನ್ಯವಾದ.